ಶಿವಾಯ ಗಂಗಾಧರ ಹರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮೋ ನಮಃ ಎಂಬುದಾಗಿ ಕಪಿಲೇಶ್ವರ ಸ್ವಾಮಿಗೆ ವಿಶೇಷವಾಗಿರತಕ್ಕಂತಹ ನಮನಗಳನ್ನು ಸಲ್ಲಿಸುವಂತಹದ್ದು. ಇದು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕಪಿಲೇಶ್ವರ ಸ್ವಾಮಿ ನಮ್ಮೆಲ್ಲರ ಮುಂದೆ ಅಶ್ವವಾಹನವನ್ನು ಅಧಿರೋಹಿಸಿ ಬರ್ತಾ ಇರತಕ್ಕಂತಹದ್ದು. ಅತ್ಯಂತ ಭಕ್ತಿಯಿಂದ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಉತ್ಸಾಹದಿಂದ ಭಾಗಿಗಳಾಗ್ತಾ ಇದ್ದೇವೆ. ಮತ್ತೊಂದು ಕಡೆ ಅಮೃತದ ಭಾಂಡ ಮೋಹಿನಿಯ ರೂಪವನ್ನು ಕೂಡ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಪರಮಶಿವನನ್ನು ವಿಶೇಷವಾಗಿ ಆಕರ್ಷಿಸಿದಂತಹ ರೂಪ ಅದಾಗಿದೆ. ಇದು ಅಶ್ವವಾಹನವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಅಶ್ವವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ದಿವ್ಯವಾದಂತಹ ತನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿದ್ದಾನೆ. ಕೈಯಲ್ಲಿ ಛಾಟಿಯನ್ನು ಹಿಡಿದು ನಮ್ಮೆಲ್ಲರಿಗೂ ಕೂಡ ಕಲ್ಕಿಯ ಸ್ಮರಣೆಯನ್ನು ತಂದುಕೊಡ್ತಕ್ಕಂತಹದ್ದು. ದುಷ್ಟರನ್ನು ಶಿಕ್ಷಿಸಲಿಕ್ಕೆ ನಾನು ಸರ್ವದಾ ಸಿದ್ಧ ಎಂಬುದಾಗಿ ತಿಳಿಸುವಂತಹದ್ದು. ಮೈಲಾರ ಎಂಬುದಾಗಿಯೂ ಕೂಡ ಕರೀತಾರೆ. ಮೈಲಾರಪ್ಪ ಎಂಬುದಾಗಿಯೂ ಕೂಡ ಶಿವನನ್ನು ಅಲ್ಲಿ ಕುದುರೆಯನ್ನು ಅಧಿರೋಹಿಸಿ ದುಷ್ಟರ ಶಿಕ್ಷಣವನ್ನು ಮಾಡಿರ್ತಕ್ಕಂತಹ, ದುಷ್ಟರಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂತಹ ಕಥೆ ನಮಗೆ ತಿಳಿದು ಬರ್ತದೆ. ಅಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ನಿಮಿತ್ತವಾಗಿ ನಡೀತಾ ಇರತಕ್ಕಂತಹ ವಾಹನ ಸೇವೆಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಅಶ್ವವಾಹನವನ್ನು ಅಧಿರೋಹಿಸಿ ಇರತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರತಕ್ಕಂತಹ ಕಪಿಲೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ, ಭಜಿಸೋಣ. ಗಜರಾಜನು ಕೂಡ ಆ ಸ್ವಾಮಿಯ ಸೇವೆಯಲ್ಲಿ ನಿರತನಾಗಿರುವಂತಹದ್ದು. ಇದೊಂದು ಅದ್ಭುತವಾದಂತಹ ಭಾಗ್ಯ. ಆ ಹರನನ್ನು ಸ್ಮರಿಸುತ್ತಾ, ಹರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹರಿಯಲ್ಲಿ ನಿಶ್ಚಲವಾದಂತಹ ಭಕ್ತಿಯನ್ನು ಉಂಟು ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಲೋಕಕ್ಕೆಲ್ಲ ತಂದೆ ತಾಯಿಯಾಗಿರ್ತಕ್ಕಂಥವರು ಜಗತಃ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು ಎಂಬುದಾಗಿ ಅವರೀರ್ವರನ್ನು ಕೂಡ ಕೊಂಡಾಡತಕ್ಕಂತಹದ್ದು. ಅಂತಹ ಆ ಸ್ವಾಮಿ ನಮ್ಮೆಲ್ಲರ ಮುಂದೆ ವಿಶೇಷವಾದ ರೀತಿಯಲ್ಲಿ ಅಚ್ಚುಮೆಚ್ಚಿನ ವಾಹನವಾಗಿರ್ತಕ್ಕಂತಹ, ಸಣ್ಣ ಮಕ್ಕಳಿಗೂ ಕೂಡ ಬಹಳ ಆನಂದವನ್ನು ಉಂಟು ಮಾಡತಕ್ಕಂತಹ ವಾಹನ ಇದು ಅಶ್ವವಾಹನ. ಅಂತಹ ಅಶ್ವವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡ್ತಾ ಇರತಕ್ಕಂಥದ್ದು. ಅಶ್ವವಾಹನ ಕಪಿಲತೀರ್ಥದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಎಂಬುದಾಗಿ ಆ ಸ್ವಾಮಿಗೆ ನಮನಗಳನ್ನು ನಾವು ಸಲ್ಲಿಸೋಣ. ಸುಂದರ ಮೃಗಧರ ಪಿನಾಕಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ ಹರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡನಾಗಿರ್ತಕ್ಕಂತಹ ಆ ಸ್ವಾಮಿ ಶಿವ ಮಂಗಳ ಸ್ವರೂಪ, ಶಂಕರ ಲೋಕಕ್ಕೆಲ್ಲ ಸುಖವನ್ನು ಕರ ಉಂಟು ಮಾಡತಕ್ಕಂಥವನು, ಪಾರ್ವತೀ ರಮಣ. ಅಂತಹ ಪಾರ್ವತಿ ರಮಣನಿಗೆ ನಮೋ ನಮಃ ಎಂಬುದಾಗಿ ನಮಸ್ಕಾರಗಳನ್ನು ಸಲ್ಲಿಸೋಣ. ಅತ್ಯಂತ ಶ್ರದ್ಧೆಯಿಂದ ಯಾರು ಆ ಸ್ವಾಮಿಯನ್ನು ಆಶ್ರಯಿಸುತ್ತಾರೋ ಅವರ ಮನಸ್ಸನ್ನು ಶುದ್ಧಗೊಳಿಸುತ್ತಾನೆ. ಮನೋನಿಯಾಮಕರಾಗಿರ್ತಕ್ಕಂಥವರು ಮಹಾರುದ್ರದೇವರು. ಅಂತಹ ರುದ್ರದೇವರ ವಿಶೇಷವಾದ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಸ್ವಾಮಿ ಬಹಿರ್ಮುಖನಾಗಿದ್ದಾನೆ. ಶಿವ 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 ಎನ್ನಿರೋ, ಮೂರು ಜಗದವರೆಲ್ಲ ಶಿವ 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 ಎನ್ನಿರೋ. ಮೂರು ಲೋಕಕ್ಕೆ ಸಂಬಂಧಪಟ್ಟಂತಹ ಜನರು ನಾವೆಲ್ಲರೂ ಕೂಡ ಆ ಶಿವನನ್ನು ಸ್ಮರಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆಗಮ ಸಿದ್ಧಾಂತ ಮೂಲದ ಜಪ ಏನಿದೆ ಅದು ಶಿವ 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 ಅನ್ನತಕ್ಕಂತಹದ್ದೇ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಿಮ್ಮ ರೋಗದ ಮೂಲದ ಕೆಡಿಪ ಔಷಧವಿದು ಶಿವ 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 ಎನ್ನಿರು.
ಏನೇ ಇರಲಿ ರೋಗದ ಮೂಲವನ್ನೇ ದೂರ ಮಾಡತಕ್ಕಂತಹ ಔಷಧ ಅದು ಶಿವನ ನಾಮ ಅಂತ ಹೇಳ್ತಾ ಇದ್ದಾರೆ. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ, ಶಿವ 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 ಎನ್ನಿರೋ, ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಎನ್ನಿರೋ, ಮುಂದೆ ಉಪಮಿತರೋರ್ಮಿತರರಿಗ್ಯರ ಜಪವಿದು ಶಿವ 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 ಎನ್ನಿರೋ. ಯಮನ ಬಾಧೆ, ವೃದ್ಧಾಪ್ಯದ ಬಾಧೆಯನ್ನು ದೂರಗಳಿಸಬೇಕು ಅಂತಾದರೆ, ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ. ನಿರ್ಮಲವಾದಂತಹ ಮುಕ್ತಿ ಸ್ವರೂಪಾನಂದ ಆವಿರ್ಭಾವ ಬೇಕು ಅಂತಾದರೆ ಮನಸ್ಸು ಶುದ್ಧ ಆಗಬೇಕು. ಮನಸ್ಸು ಶುದ್ಧ ಆದರೆ ಭಗವಂತನ ಚಿಂತನೆ ಬರ್ತದೆ. ತನ್ಮುಖಾಂತರ ಭಗವಂತನ ಪರಮಾನುಗ್ರಹ ಆಗ್ತಾ ಇದ್ದಂತೆ ಮೋಕ್ಷ ಸಿಗ್ತದೆ, ಸ್ವರೂಪಾನಂದ ಆವಿರ್ಭಾವ ಆಗ್ತದೆ. ಆಗಬೇಕಾದ್ರೆ ಮೂಲ ಶಿವ 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 ಅನ್ನುವುದಾಗಿ ಶಿವ ಪಂಚಾಕ್ಷರಿಯನ್ನು ನಮಃ ಶಿವಾಯ ಎಂಬತಕ್ಕಂತಹದ್ದನ್ನು ಜಪಿಸಬೇಕು. ಇದು ಅಶ್ವಾಧಿರೂಢನಾಗಿ ಕಪಿಲೇಶ್ವರ ಸ್ವಾಮಿ ತನ್ನ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಭಕ್ತರಾದ ನಮ್ಮೆಲ್ಲರನ್ನು ಕೂಡ ಸಂತೋಷಗೊಳಿಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು, ಕಪಿಲೇಶ್ವರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಅಶ್ವಾಧಿರೂಢನಾಗಿದ್ದಾನೆ. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ವಾದ್ಯಕಾರರನ್ನು, ಚಂಡೆಯನ್ನು ಬಾರಿಸ್ತಕ್ಕಂತಹವರನ್ನು ನೋಡ್ತಾ ಇದ್ದೇವೆ. ಡೋಲನ್ನು ಬಾರಿಸ್ತಕ್ಕಂತಹವರು ಹಾಗೂ ವಾದ್ಯವನ್ನು ವಾದಿಸ್ತಕ್ಕಂಥವ್ರು ಎಲ್ಲರೂ ಕೂಡ ತದೇಕ ಚಿತ್ತರಾಗಿ ಆ ಸ್ವಾಮಿಯ ಸಂತೋಷವನ್ನೇ ಮನಸ್ಸಿನಲ್ಲಿ ಇರಿಸಿದಂಥವರಾಗಿ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತಹ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅಶ್ವವಾಹನವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಅಶ್ವವಾಹನವನ್ನು ಅಧಿರೋಹಿಸಿದಂತಹ ಕಪಿಲೇಶ್ವರ ಸ್ವಾಮಿಯನ್ನು ವೀಕ್ಷಿಸ್ತಾ ಇದ್ದೇವೆ. ಆ ಕಪಿಲೇಶ್ವರ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರತಕ್ಕಂತಹ ಭಕ್ತ ಮಹಾಶಯರನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಶಿವಸ್ವರೂಪರು ಎಂಬುದಾಗಿ ಶೈವಾಗಮ ತಿಳಿಸ್ತಾ ಇದೆ. ಶಿವಸ್ವರೂಪರಾದಂಥವರೇ ಶಿವನ ಉತ್ಸವದಲ್ಲಿ ಭಾಗಿಗಳಾಗಲಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದು ಶಾಸ್ತ್ರ ತಿಳಿಸ್ತಾ ಇದೆ. ಹೀಗಾಗಿ ಇಲ್ಲಿ ಭಾಗಿಗಳಾದ ಪ್ರತಿಯೊಬ್ಬರೂ ಕೂಡ ಶಿವಸ್ವರೂಪ ಎಂಬುದಾಗಿ ಆ ಶೈವಾಗಮ ತಿಳಿಸ್ತಾ ಇದೆ. ಅಂತಹ ವಿಶಿಷ್ಟವಾದಂತಹ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಉತ್ಸವ ಈ ಬ್ರಹ್ಮೋತ್ಸವ. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ತಂದೆ ಮಗನಿಗೆ ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ. ಬ್ರಹ್ಮದೇವರ ಮಗ ರುದ್ರದೇವರು, ರುದ್ರದೇವರಿಗೆ ಉತ್ಸವವನ್ನು ನಡೆಸಿಕೊಡ್ತಾ ಇದ್ದಾರೆ ತಂದೆ ಆಗಿರತಕ್ಕಂತಹ ಬ್ರಹ್ಮದೇವರು. ಹಾಗಾಗಿ ಇದನ್ನು ಬ್ರಹ್ಮೋತ್ಸವ. ಬೃಹಂತೋ ಹ್ಯಸ್ಮಿನ್ ಗುಣಾಹ ಅಂತ ಬ್ರಹ್ಮ ಶಬ್ದದ ನಿರ್ವಚನವನ್ನು ನಾವು ನೋಡೋದು ಅಂತಾದರೆ ವಿಶೇಷವಾದ ಗುಣಗಳು, ಅತ್ಯಧಿಕವಾದ ಗುಣಗಳು ಯಾರಲ್ಲಿರ್ತದೋ ಅವರನ್ನು ಬ್ರಹ್ಮ ಅಂತ ಕೇಳ್ತಾರೆ. ಹಾಗಾಗಿ ಈಗ ನಮಗೆ ಲೋಕದಲ್ಲಿ ಬೃಹತ್ ಅನ್ನುವಂತಹ ಅರ್ಥದಲ್ಲಿ ಬ್ರಹ್ಮ ಶಬ್ದವನ್ನು ಉಪಯೋಗಿಸಿದಾಗ ಇದು ಬಹಳ ದೊಡ್ಡದಾದಂತಹ ಉತ್ಸವ. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಅನ್ನುವಾಗ ಆ ಅರ್ಥದಿಂದಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಓಂ ಹರ ಹರ ಶಂಭೋ ಶಂಕರ ಅಂಬಿಕಾನಾಥ ವಿಶ್ವೇಶ್ವರ ತ್ರಿನೇತ್ರಮೂರ್ತಿ ತ್ರಿಶೂಲಧಾರಿ ಗಂಗಾಧರ ಗೌರಿ ಮನೋಹರ. ಓಂ ಹರ ಹರ ಶಂಭೋ ಶಂಕರ ಅಂಬಿಕಾನಾಥ ವಿಶ್ವೇಶ್ವರ ತ್ರಿನೇತ್ರಮೂರ್ತಿ ತ್ರಿಶೂಲಧಾರಿ ಗಂಗಾಧರ ಗೌರಿ ಮನೋಹರ. ಓಂ ಹರ ಹರ ಶಂಭೋ ಶಂಕರ. ಚಂದ್ರಕಿರೀಟ
ನಮೋ 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 ಓಂ ಹರ ಹರ ಶಂಭೋ ಶಂಕರ ಅಂಬಿಕಾನಾಥ ವಿಶ್ವೇಶ್ವರ ತ್ರಿನೇತ್ರಮೂರ್ತಿ ತ್ರಿಶೂಲಧಾರಿ ಗಂಗಾಧರ ಗೌರಿ ಮನೋಹರ ಓಂ ಹರ ಹರ ಶಂಭೋ ಶಂಕರ. కృతినిమే నిడితిమయ్యా కల్పవృక్షమును మా కొసగుమయ్యా అంబిక కృతినిమే నిడితిమయ్యా కల్పవృక్షమును మా కొసగుమయ్యా మా సేవా భాగ్యము కాపాడుమయ్యా మా సేవా భాగ్యము కాపాడుమయ్యా స్తుతి మన్నించుమయ్యా ఓం హర హర శంభో శంకర అంబికానాథ విశ్వేశ్వర త్రినేత్రమూర్తి త్రిశూలధారి గంగాధర గౌరీ. ನಮಃ ಪಾರ್ವತಿಪತಿನುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲ್ಲ ಮಲಭಕುತಿ ಕೊಡು ನಮೋ ವಿಶಾಲಾಕ್ಷ ನೀಲಕಂಠ ತ್ರಿಶೂಲಡಮರು ಹಸ್ತಾಲಂಕೃತ ರಕ್ಷಾ ಫಾಲನೇತ್ರ ಕಪಾಲರುಂಡ ಮಣಿಮಾಲಾಧೃತ ವಕ್ಷ ಶ್ರೀಲರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ ಶ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ. ಆ ಭಗವಂತನನ್ನು ಲಕ್ಷ್ಮೀಪತಿಯನ್ನು ಓಲೈಸುವ ವಿಷಯದಲ್ಲಿ ಭಕ್ತಾವಳಿಗಳ ಪಕ್ಷ ಆ ಸ್ವಾಮಿ ಪಾರ್ವತಿ ಪತಿಯಾಗಿರ್ತಕ್ಕಂತಹ ವಿರೂಪಾಕ್ಷ ಕಪಿಲೇಶ್ವರ ಸ್ವಾಮಿ. ಅಂತಹ ಆ ಕಪಿಲೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ವಿಶೇಷವಾಗಿ ಆಶ್ರಯಿಸಿದ್ದೇವೆ. ನೀಲಕಂಠನಾಗಿರ್ತಕ್ಕಂಥವನು ತ್ರಿಶೂಲ ಡಮರು ಹಸ್ತ ಕೈಯಲ್ಲಿ ತ್ರಿಶೂಲ ಡಮರು ಇವುಗಳನ್ನೆಲ್ಲವನ್ನು ಕೂಡ ಅಲಂಕಾರ ರೂಪವಾಗಿ ಧರಿಸಿರ್ತಕ್ಕಂಥವನು. ಹಣೆಯಲ್ಲಿ ನೇತ್ರ ಕಪಾಲ ರುಂಡ ಮಣಿ ಮಾಲ ಇವುಗಳನ್ನೆಲ್ಲವನ್ನು ಕೂಡ ವಕ್ಷಸ್ಥಳದಲ್ಲಿ ಧರಿಸಿದ್ದಾನೆ. ಅಂತಹ ಆ ಸ್ವಾಮಿ ನಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ತನ್ನ ಅಶ್ವವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರುತ್ತಾ ನಮ್ಮಲ್ಲೆಲ್ಲರಲ್ಲಿರ್ತಕ್ಕಂತಹ ಚಾಂಚಲ್ಯವನ್ನು ದೂರ ಮಾಡ್ತಾ ಇದ್ದಾನೆ. ಅಶ್ವ ಒಂದು ಕಡೆ ಸ್ಥಿರವಾಗಿ ಇರುವುದಿಲ್ಲ, ಅದು ಚಂಚಲವಾಗಿರತಕ್ಕಂತಹದ್ದು. ಅಂತಹ ಆ ಅಶ್ವ ಇಷ್ಟ ಬಂದಂತಹ ಮಾರ್ಗದಲ್ಲಿ ಹೋಗ್ತಾ ಇರ್ತದೆ. ಅದನ್ನು ಸರಿಯಾದ ಮಾರ್ಗಕ್ಕೆ ಹೋಗಲಿಕ್ಕಾಗಿ ಕಣ್ಣಿನ ಹತ್ತಿರ ಒಂದು ವಿಶೇಷವಾದಂತಹ ಪಟ್ಟಿಯನ್ನು ಹಾಕಿರ್ತಾರೆ. ಪಟ್ಟಿಯನ್ನು ಹಾಕಿದಾಗ ಆ ಅಶ್ವ ಸರಿಯಾದ ಮಾರ್ಗದಲ್ಲಿಯೇ ಹೋಗುವಂತಹದ್ದಾಗ್ತದೆ. ಇಲ್ಲದಿದ್ದರೆ ಅಶ್ವ ಇಷ್ಟ ಬಂದಂತಹ ಮಾರ್ಗದಲ್ಲಿ ಹೋಗುವಂತಹದ್ದು. ಹಾಗಾಗದ ಹಾಗೆ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂತಹ ಆಲೋಚನೆಯಿಂದ ಕಣ್ಣಿಗೆ ಪಟ್ಟಿಯನ್ನು ಕೂಡ ಪಕ್ಕದಲ್ಲಿ ಹಾಕಿರ್ತಾರೆ. ಆ ರೀತಿಯಾಗಿ ನಮ್ಮನ್ನು ಉತ್ತಮವಾದಂತಹ ಮಾರ್ಗದಲ್ಲಿ ಸ್ವಾಮಿ ಕಪಿಲೇಶ್ವರ ಸ್ವಾಮಿ ನಮ್ಮೆಲ್ಲರನ್ನ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಳ್ಳುವಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹದ್ದು. ಇದು ಆಲಯದ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅಶ್ವವಾಹನದ ಮುಂಭಾಗದಲ್ಲಿ ನಿಂತಂಥವರಾಗಿ ಛಾಯಾಚಿತ್ರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತಹ ಅವಕಾಶ. ನಾವೆಲ್ಲರೂ ಕೂಡ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದೇವೆ. ಪರಮ ವೈಷ್ಣವಾಗ್ರೇಸರರಾದಂತಹವರು ರುದ್ರ ದೇವರು. ಅಂತಹ ರುದ್ರದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಅರ್ಚಿಸಿದವರೀಗ ಅಭೀಷ್ಟವ ಕೊಡುವ. ಯಾರು ಆ ಸ್ವಾಮಿಯನ್ನು ಅರ್ಚಿಸುತ್ತಾರೋ ಕಪಿಲೇಶ್ವರನನ್ನು, ಅವರ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರೈಸುವಂಥವನು. ಹೆಚ್ಚಿನ ಅಘಗಳ
ತರಿದು ಬಿಸಡುವ, ಏನಾದರೂ ಅಧಿಕವಾದಂತಹ ಪಾಪಗಳು ಮಾಡಿದ್ದು ಅಂತಾದರೆ ಆ ಪಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂಥವನು, ದುಶ್ಚರಿತಗಳೆಲ್ಲ ದೂರದಲ್ಲಿಡುವ, ನಮ್ಮಲ್ಲೇನಾದರೂ ದುಶ್ಚಟಗಳಿದ್ದರೆ ಅದನ್ನು ಕೂಡ ದೂರ ಮಾಡಿ ಅಚ್ಯುತನಿಗಲ್ಲದ ಅಸುರರು ಯಾರಿದ್ದಾರೆ, ಭಗವಂತನನ್ನು ದ್ವೇಷಿಸುವಂಥವರು, ಅವರೆಲ್ಲರನ್ನು ಕೂಡ ಸದೆಬಡಿಯತಕ್ಕಂಥವನು ಮಹಾನುಭಾವ ಕಪಿಲೇಶ್ವರ ಸ್ವಾಮಿ. ಅಂತಹ ಕಪಿಲೇಶ್ವರ ಸ್ವಾಮಿಯ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಮಾರನ ಗೆದ್ದ ಮನೋಹರ ಮೂರ್ತಿ, ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ, ಧಾರುಣಿಯೊಳಗೆ ತುಂಬಿದೆ ನಿಮ್ಮಯ ಕೀರ್ತಿ, ಮುರಾರಿಯ ತೋರಿಸಯ್ಯ ನಿನಗೇ ಶರಣಾರ್ಥಿ ಎಂಬುದಾಗಿ ಕಪಿಲೇಶ್ವರ ಸ್ವಾಮಿಗೆ ನಾವೆಲ್ಲರೂ ಕೂಡ ಶರಣಾರ್ಥಿಗಳಾಗೋಣ. ಆ ಸ್ವಾಮಿಯನ್ನು ಶರಣು ಹೊಂದೋಣ. ಚಿನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ, ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಎಂಬುದಾಗಿ ಆ ಮುಕ್ಕಣ್ಣನನ್ನು ಕಪಿಲೇಶ್ವರ ಸ್ವಾಮಿಯನ್ನು ಭಜಿಸುವಂತಹದ್ದು. ಆ ಭಗವಂತನನ್ನು ಇನ್ನಾದರೂ ಕೂಡ ನೆನೆಯುವಂತೆ ಮಾಡು, ನನ್ನ ಮನಸ್ಸಿನಲ್ಲಿ ಸ್ವಾಮಿಯ ತತ್ವವನ್ನು ತಂದು ಕೊಡು ಎಂಬುದಾಗಿ ಪ್ರಾರ್ಥಿಸೋಣ. ಅಶ್ವವನ್ನು ಅಧಿರೋಹಿಸಿದಂತಹ ಕಪಿಲೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ನೀಡಿದ್ದಾನೆ. ಶಂಭೋ ಸ್ವಯಂಭೂ ಸಂಭವ, ನಂಬಿದೆ ಕಾಯೋ ಜಂಬಾರಿ ನುತ ಭವ ಎಂಬುದಾಗಿ. ಅಂಬರ ಪುರಹರ ಸಾಂಬತ್ರಿ ಎಂಬಕ ಶಂಬರಾರಿರಿಪು ಗಂಭೀರ ಕರುಣಿ, ಶಂಭೋ ಸ್ವಯಂಭೂ ಸಂಭವ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುವಂತಹದ್ದು. ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಹಿನಿಯ ರೂಪದಲ್ಲಿ ಪಕ್ಕದಲ್ಲಿಯೇ ಅಮೃತದ ಕಲಶ ಬಡಿಸಲಿಕ್ಕಾಗಿ ಕೈಯಲ್ಲಿ ಸೌಟನ್ನು ಹಿಡಿದು ಎಲ್ಲ ದೇವತೆಗಳಿಗೆ ಅದನ್ನು ಉಣಬಡಿಸಬೇಕು ಅನ್ನತಕ್ಕಂತಹ ಆಲೋಚನೆ. ಆ ರೀತಿಯಾಗಿ ವಿಷ್ಣು ಆ ಅತ್ಯಂತ ಪ್ರಿಯನಾದಂಥವನು, ಆ ರುದ್ರದೇವರಿಗೆ ಅತ್ಯಂತ ಪ್ರಿಯನಾದಂಥವನು ವಿಷ್ಣುವಿನದ್ದೇ ರೂಪ ಆ ಮೋಹಿನಿ ರೂಪ. ಅದನ್ನು ನೋಡಬೇಕು ಅಂತ ಅಂದುಕೊಳ್ತಾನೆ. ಆ ಸಂದರ್ಭದಲ್ಲಿ ನೋಡಲಿಲ್ಲ. ಅದಕ್ಕಾಗಿ ಭಸ್ಮಾಸುರನ ಸಂಹಾರ ಸಂದರ್ಭದಲ್ಲಿ ಶಿವನನ್ನು ಕಾಪಾಡುವ ರೀತಿಯಲ್ಲಿ ಮೋಹಿನಿಯ ರೂಪ ಮತ್ತೊಮ್ಮೆ ಬಂದಂತಹದ್ದಾಗ್ತದೆ. ಹೀಗೆ ವಿಶೇಷವಾಗಿ ನಾವು ಕಪಿಲೇಶ್ವರ ಸ್ವಾಮಿಯನ್ನು ಭಜಿಸಿ ಪ್ರತ್ಯಕ್ಷ ಪ್ರಸಾರದಲ್ಲಿ ಪಾಲ್ಗೊಂಡಂಥವರಾಗಿ ಧನ್ಯರಾಗೋಣ. ಕಪಿಲೇಶ್ವರ ಸ್ವಾಮಿನೇ ನಮೋ ನಮಃ. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ 2025 ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿರ್ತಕ್ಕಂತಹ ಕಪಿಲೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿಯ ಸೇವೆಯಲ್ಲಿ ನಿರತನಾಗಿರ್ತಕ್ಕಂತಹ ಆ ಅಶ್ವವಾಹನವನ್ನು ಅಧಿರೋಹಿಸಿ ಭಕ್ತರನ್ನೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರತಕ್ಕಂತಹ ಸ್ವಾಮಿ. ಭಕ್ತರು ಎಲ್ಲೆಡೆಯಲ್ಲಿಯೂ ಕೂಡ ಭಕ್ತರೇ, ಭಕ್ತಮಯವಾಗಿರ್ತಕ್ಕಂತಹದ್ದು ಪ್ರಪಂಚ. ಇಂತಹ ಪ್ರಪಂಚದಲ್ಲಿ ನಾವು ಕೂಡ ಆ ಭಗವಂತನ ಭಕ್ತಿಯನ್ನು ಮಾಡುತ್ತಾ ಕೃತಕೃತ್ಯರಾಗೋಣ. ಆ ಕಪಿಲೇಶ್ವರ ಸ್ವಾಮಿಯ ಅಶ್ವವಾಹನ ವೈಭವವನ್ನು ತಿಳಿದುಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಇದನ್ನೊಂದು ನೆಪ ಮಾಡಿಕೊಂಡು ಆ ಪರಮೇಶ್ವರನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜದೈತ್ಯನಾಶ ಗಿರೀಶ ಸುಜನರ ಮನೋವಿಲಾಸ ವ್ಯೋಮಕೇಶ ತ್ರಿಜಗದಲ್ಲಣ ಗೌರೀಶ ಎಂಬುದಾಗಿ ಅವನ ಮಹಿಮೆಯನ್ನು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ವರ್ಣಿಸುವಂತಹದ್ದು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಬಾಲಮೃಕಂಡನ ಕಾಲನು ಎಳೆವಾಗ ಪಾಲಿಸಿದವ ನೀನೇ, ಕಾಲಕೂಟವನು ಪಾನವ ಮಾಡಿದ ನೀಲಕಂಠನು ನೀನೇ, ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡಿದ ದಿಗಂಬರ ನೀನೇ, ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ, ನಿನಗೆ ನಮೋ ರಮಣ, ಪಾರ್ವತಿ ರಮಣ ನಿನಗೆ ನಮೋ. ಪಾರ್ವತಿ ರಮಣನಾದಂತಹ ಕಪಿಲೇಶ್ವರ ಸ್ವಾಮಿಗೆ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಸಲ್ಲಿಸೋಣ. ಅತ್ಯಂತ ಉತ್ಸಾಹದಿಂದ ಭಕ್ತ ವರ್ಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸನು ನೀನೇ, ಕರದಲ್ಲಿ
ವೀಣೆಯ ಗಾನವ ಮಾಡುತ್ತ ಉರಗ ಭೂಷಣನು ನೀನೇ. ವೀಣೆಯ ಗಾನವ ಮಾಡುವ ಉರಗ ಭೂಷಣನು ನೀನೇ. ಕೊರಳಲ್ಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವ ನೀನೇ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣಪ್ರಿಯ. ಭಗವಂತನಿಗೆ ಅತ್ಯಂತ ಪ್ರಾಣಪ್ರಿಯ ಗರುಡ ಗಮನ ಆದಂತಹ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ. भस्माङ्गरागाय महेश्वराय नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय निगम्बराय तस्मै नकाराय नमः शिवाय नित्याय शुद्धाय दिगम्बराय तस्मै नकाराय नमः शिवाय नमः शिवाय नमः शिवाय गंगाधर हर नमः शिवाय नमः शिवाय नमः शिवाय गंगाधर हर नमः शिवाय. प्रमदनाथ महेश्वराय मन्दाकिनी सलिलचन्दन चर्चिताय नन्दीश्वर प्रमदनाथ महेश्वराय मन्दार मुख्य बहुपुष्प सुपूजिताय तस्मै मकाराय नमः शिवाय मन्दार मुख्य बहुपुष्प सुपूजिताय तस्मै मकाराय नमः शिवाय नमः शिवाय नमः शिवाय गंगाधर हर नमः शिवाय नमः शिवाय नमः शिवाय गंगाधर हर नमः शिवाय. शिवाय गौरी वदनारविन्द सूर्याय दक्षध्वरनाशनाय श्रीनीलकण्ठाय वृषध्वजाय तस्मै शिकाराय नमः शिवाय श्रीनीलकण्ठाय वृषध्वजाय तस्मै शिकाराय नमः शिवाय नमः शिवाय नमः शिवाय गंगाधर हर नमः शिवाय नमः शिवाय नमः शिवाय गंगाधर हर नमः शिवाय.
ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಲೋಕಕ್ಕೆಲ್ಲ ಯಜಮಾನನಾಗಿರತಕ್ಕಂಥವನು ಅಂತಹ ಆ ಶಿವನನ್ನು ನಾನು ಸ್ತುತಿಸ್ತಾ ಇದ್ದೇನೆ, ಭಜಿಸ್ತಾ ಇದ್ದೇನೆ, ಆಶ್ರಯಿಸ್ತಾ ಇದ್ದೇನೆ. ಲೋಕಕ್ಕೆಲ್ಲ ಶಂಕರಂ ಸುಖವನ್ನು ಉಂಟು ಮಾಡತಕ್ಕಂಥವನು, ಶಿವಂ ಶಿವಸ್ವರೂಪನು, ಭವದ್ ಭವ್ಯ ಭೂತೇಶ್ವರಂ ಆಗ್ತಾ ಇರುವಂತಹದ್ದಕ್ಕೂ ಇನ್ನು ಮುಂದೆ ಆಗುವಂತಹದ್ದಕ್ಕೂ ಈಗಾಗಲೇ ಆಗಿ ಹೋಗಿರುವಂತಹದ್ದು, ಭೂತ ಭವಿಷ್ಯದ್ ವರ್ತಮಾನ ಕಾಲ ಇವುಗಳಿಗೆಲ್ಲ ಈಶ್ವರನಾಗಿರ್ತಕ್ಕಂಥವನು ಈಶ್ವರ. ಅಂತಹ ಆ ಭೂತನಾಥನನ್ನು, ಜಗನ್ನಾಥನಾಥನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಅವನು ಲೋಕಕ್ಕೆಲ್ಲ ಪ್ರಭುವಾಗಿದ್ದಾನೆ, ಪ್ರಾಣನಾಥನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ವಿಶ್ವನಾಥ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ವಿಶೇಷವಾಗಿರ್ತಕ್ಕಂತಹ ಮನಸ್ಸಿನ ಶುದ್ಧತೆಯನ್ನು ಪಡೆದು ಆ ಭಗವಂತನಲ್ಲಿ ಸ್ಥಿರವಾದಂತಹ ಚಿಂತನೆಯನ್ನು ನೀಡು ಎಂಬುದಾಗಿ ಆ ರುದ್ರದೇವರನ್ನು ಪ್ರಾರ್ಥಿಸೋಣ. ಭಜ ಗೌರೀಶಂ ಭಜ ಗೌರೀಶಂ ಗೌರೀಶಂ ಭಜ ಮಂದಮತೆ ಜಲಭವದುಸ್ತರ ಜಲಧಿಸುತರಣಂ ಧ್ಯೇಯಂ ಚಿತ್ತೇ ಶಿವಹರಚರಣಂ ಶಿವಹರಚರಣಂ. ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಶಿವನ ಹರನ ಚರಣವನ್ನು ಧ್ಯಾನಿಸುತ್ತಾ ಈ ಸಂಸಾರ ಸಮುದ್ರವನ್ನು ದಾಟಿಸುವಂತಹ ಅದ್ಭುತವಾಗಿರತಕ್ಕಂತಹ ಮಹಿಮೆ ಉಳ್ಳಂಥವನು ಗೌರೀಶ. ಅಂತಹ ಗೌರೀಶನನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ನಾನ್ಯೋಪಾಯಂ ನಹಿ ನಹಿ ಸತ್ಯಂ ಗೇಯಂ ಶಂಕರ ಶಂಕರ ನಿತ್ಯಂ. ಪ್ರತಿನಿತ್ಯವೂ ಕೂಡ ಶಂಕರ ಶಂಕರ ಎಂಬುದಾಗಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವಂತಹ ಆ ಗೌರೀಶನನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಶಂಕರ ಕಿಂಕರ ಮಾಕುರು ಚಿಂತಾಂ ಚಿಂತಾಮಣಿನ ವಿರಚಿತಮೇತದು. ಆ ಗೌರಿಯ ಅಷ್ಟಕ ಅನ್ನುವಂತಹದ್ದು, ಗೌರೀಶನ ಅಷ್ಟಕ ಬಹಳ ಶ್ರೇಷ್ಠವಾಗಿರುವಂತಹದ್ದು. ನಮ್ಮೆಲ್ಲರ ಮನಸ್ಸಿಗೆ ವಿಶೇಷವಾಗಿರತಕ್ಕಂತಹ ಮುದವನ್ನು ನೀಡುವಂತಹದ್ದು. ಗಂಗಾ ತರಂಗರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯಂ. ನಾರಾಯಣನಿಗೆ ಪ್ರಿಯನಾಗಿರತಕ್ಕಂಥವನು ರುದ್ರದೇವ. ಅನಂಗನ ಮದವನ್ನು ಅಪಹಾರ ಮಾಡಿರ್ತಕ್ಕಂತಹವನು, ಮನ್ಮಥನ ಮದವನ್ನು ದೂರ ಮಾಡಿರ್ತಕ್ಕಂತಹ ವಾರಾಣಸಿ ಪುರದಲ್ಲಿ ವಿರಾಜಿಸುವಂತಹ ಆ ವಿಶ್ವನಾಥನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಆ ಸ್ವಾಮಿಯೇ ಕಪಿಲ ತೀರ್ಥದಲ್ಲಿ ಕಪಿಲೇಶ್ವರನಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ಆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅಶ್ವವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಅಂತಹ ಆ ರುದ್ರದೇವರನ್ನು, ಮಹಾರುದ್ರದೇವರನ್ನು ನಾವೆಲ್ಲರೂ ಕೂಡ ಭಜಿಸೋಣ. ವಿಶೇಷವಾಗಿರತಕ್ಕಂತಹ ಮಾನಸ ಪೂಜೆಯನ್ನು ಕೂಡ ಮಾಡ್ತಕ್ಕಂತಹದ್ದು. ಆತ್ಮಾ ತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾ ಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ. ಏನೇನು ಕೆಲಸವನ್ನು ಮಾಡ್ತೇನೋ ಆ ಎಲ್ಲ ಕೆಲಸಗಳು ಕೂಡ ಹೇ ಶಂಭೋ ನಿನ್ನ ಆರಾಧನೆ. ನನ್ನೊಳಗಡೆ ಇರತಕ್ಕಂತಹ ಆತ್ಮ ಏನಿದೆ ಅದು ನೀನೇ. ನನ್ನ ಮನಸ್ಸು, ನನ್ನ ಬುದ್ಧಿ ಅನ್ನುವಂತಹದ್ದು ತಾಯಿ ಪಾರ್ವತಿ. ನನ್ನಲ್ಲಿರುವಂತಹ ಪಂಚಪ್ರಾಣಗಳು ನಿನ್ನ ಸೇವಕರು. ಈ ಶರೀರ ಏನಿದೆ ಅದೇ ನಿನ್ನ ಮನೆ. ವಿಷಯೋಪಭೋಗಗಳನ್ನು ಇಂದ್ರಿಯಗಳಿಂದ ನಾನೇನು ಪಡೆದುಕೊಳ್ತೇನೋ ಅದೋ ನಿನ್ನ ಪೂಜೆ. ಇನ್ನು ನಿದ್ದೆ ಏನು ಮಾಡ್ತೇನೋ ಅದು ಸಮಾಧಿಯ ಸ್ಥಿತಿ. ಇನ್ನು ಕಾಲಗಳಲ್ಲಿ ನಡೆಯತಕ್ಕಂತಹ ವ್ಯವಹಾರ ಲೌಕಿಕವಾದದ್ದೇನು ಮಾಡ್ತೇನೋ ಅದೆಲ್ಲ ನಿನಗೆ ಮಾಡುವಂತಹ ಪ್ರದಕ್ಷಿಣೆ. ನಾನು ಮಾತಾಡುವಂತಹ ಮಾತುಗಳೆಲ್ಲವೂ ಕೂಡ ನಿನ್ನ ಸ್ತೋತ್ರವೇ. ಹೀಗೆ ಮಾಡುವಂತಹ ಕರ್ಮ
ಎಲ್ಲವೂ ಕೂಡ ನಿನ್ನ ಆರಾಧನೆಯೇ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಕರಚರಣ ಕೃತಂ ವಾಕ್ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಶ್ರೀ ಮಹಾದೇವ ಶಂಭೋ. ಜಯ ಜಯ ಕರುಣಾಬ್ಧೆ, ಕರುಣಾ ಸಮುದ್ರ, ನಿನಗೆ ನಮೋ ನಮಃ. ವಿಹಿತವೋ ಅವಿಹಿತವೋ ಏನೇನು ಮಾಡಿದ್ದೇನೋ ಅದೆಲ್ಲವನ್ನು ಕೂಡ ಕ್ಷಮಿಸು ಎಂಬುದಾಗಿ ಕಪಿಲೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಅನೇಕ ವಿಧವಾದ ಪಾಪಗಳನ್ನು ಮಾಡ್ತೇವೆ. ಕೈಯಿಂದ ಮಾಡ್ತೇವೆ, ಕಾಲಿನಿಂದ ಮಾಡ್ತೇವೆ, ಮಾತಿನಿಂದ, ಶರೀರದಿಂದ, ಮಾಡುವ ಕೆಲಸದಿಂದ, ಕೇಳುವುದರಿಂದ, ಕಣ್ಣಿನಿಂದ, ಕಿವಿಯಿಂದ, ಮನಸ್ಸಿನಲ್ಲಿ, ಹೀಗೆ ಎಷ್ಟೋ ವಿಧವಾದಂತಹ ಅಪರಾಧ ನನ್ನಿಂದ ಮಾಡಲ್ಪಟ್ಟದ್ದಾದಿರ್ತದೆ. ಅದೆಲ್ಲವನ್ನು ಕೂಡ ಕ್ಷಮಿಸುವಂತಹ ವಿಶೇಷವಾದ ಕರುಣೆ ನಿನ್ನದಾಗಿದೆ. ಆದ್ದರಿಂದ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ರಕ್ಷಾ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ಚಂದ್ರಶೇಖರ 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 ಪಾಹಿಮಾಂ, ಚಂದ್ರಶೇಖರ 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 ರಕ್ಷಮಾಂ ಎಂಬುದಾಗಿ ಆ ಚಂದ್ರಶೇಖರನನ್ನು, ಕಪಿಲೇಶ್ವರನನ್ನು ರಕ್ಷಿಸು ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ, ಅಶ್ವವಾಹನ ಸೇವೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿರತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಮಹಾರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇರುವಂತಹದ್ದು. ಆ ಎಲ್ಲ ಕಾರ್ಯಕ್ರಮಗಳ ವಿಶೇಷವಾದ ಪ್ರಸಾರ ನಾವು ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಈಶ್ವರ ಅಗಣಿತ ಗುಣಗಣ ಅಮೃತ ಶಿವ ಆನಂದಾಮೃತ ಆಶ್ರಿತ ರಕ್ಷಕ ಆತ್ಮಾನಂದ ಮಹೇಶ ಶಿವ ಇಂದು ಕಲಾಧರ ಇಂದ್ರಾದಿ ಪ್ರಿಯ ಸುಂದರ ರೂಪ ಸುರೇಶ ಶಿವ ಈಶ ಸುರೇಶ ಮಹೇಶ ಜಗ ಪ್ರಿಯ ಕೇಶವ ಸೇವಿತ ಪಾದ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಶಂಕರ ನರಕ ವಿನಾಶ ನಟೇಶ ಶಿವ ಊಜಿತ ದಾನವ ನಾಶ ಪರಾತ್ಪರ ಆಜಿತ ಪಾಪ ವಿನಾಶ